ತಿರುಪತಿ ತಿಮ್ಮಪ್ಪನಿಗೆ ಶಿರಡಿ ಸಾಯಿಬಾಬಾಗೆ ನೋಟು ನಿಷೇಧ ಆದಮೇಲೆ ಸಿಕ್ಕಾಬಟ್ಟೆ ಕಾಣಿಕೆ ಹರಿದು ಬಂತು ಅನ್ನೋದು ಹಳೆಯ ಸುದ್ದಿ. ಆದರೆ ಈಗ ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹಿಂದೆಂದೂ ಕಂಡು ಕೇಳದಷ್ಟು, ಎಣಿಸದಷ್ಟು, ಮೊಗೆದಷ್ಟು ಸಿಗುವಷ್ಟು ಸಾವಿರ ರೂಪಾಯಿ ಕಂತೆ ನೋಟುಗಳು ಹುಂಡಿಗೆ ಬಂದು ಬಿದ್ದಿದೆ. ಬೆಳಗ್ಗೆ 10 ಗಂಟೆಯಿಂದ ಎಣಿಕೆ ಕಾರ್ಯ ಶುರುವಾಗಿದೆ. ಸಂಜೆವರೆಗೂ ಎಣಿಕೆ ಕಾರ್ಯ ನಡೆಯುತ್ತೆ. ಈಗಾಗಲೇ ಲಕ್ಷ ಹಣವನ್ನ ಕಂತೆಗಳನ್ನಾಗಿ ಮಾಡಿ ಎಣಿಕೆ ಕಾರ್ಯದಲ್ಲಿ ಭಕ್ತರು, ಮುಜರಾಯಿ ಇಲಾಖೆ ಅಧಿಕಾರಿಗಳು, NGOಗಳು ನಿರತರಾಗಿದ್ದಾರೆ. ದೊಡ್ಡ ಗಣಪತಿ ದೇಗುಲ ಇದು ಬೆಂಗಳೂರಿನ ಬಸವನಗುಡಿಯ ಮುಖ್ಯ ರಸ್ತೆಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನ. ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ 1000 ಮತ್ತು 500 ಎಸ್ಪೆಷಲಿ ಈ ಎರಡೂ ನೋಟ್ ಏನ್ ನಿಷೇಧ ಆಗಿದೆ ನವೆಂಬರ್ 8ನೇ ತಾರೀಕು ಮಧ್ಯರಾತ್ರಿಯಿಂದ, ಅದಾದ ಮೇಲೆ ಈಗ ಬಂದಿರುವಂತಹ ಸುದ್ದಿ. ಈಗ ಎಣಿಕೆ ಕಾರ್ಯ ಶುರುವಾಗಿದೆ. ನೀವು ನೋಡ್ತಿರ್ಬೋದು, ಅಲ್ಲಿ ದೊಡ್ಡ ಹಂಡೆಯಲ್ಲಿ ತಂದು ಸುರಿತಾ ಇದ್ದಾರೆ ಕಾಣಿಕೆ ದುಡ್ಡುಗಳನ್ನ. ಆ ಹುಂಡಿಯಲ್ಲಿ ಸಿಕ್ಕಿರುವಂತಹ ನೋಟಿನ ಸಂಖ್ಯೆಯಲ್ಲಿ ಬರೀ 500 ಮತ್ತು 1000. ಐ ಥಿಂಕ್ ಪಬ್ಲಿಕ್ ಟಿವಿಯ ಕ್ಯಾಮ್ರಾ ಕಣ್ಣು ಹೋದಲ್ಲೆಲ್ಲ ಬರೀ ಅದೇ ನೋಟ್ ಕಾಣಿಸ್ತಾ ಇದೆ. ಅದರಲ್ಲೂ ಕಂತೆ ನೋಟುಗಳನ್ನ ಯಾರೋ ಹಾಕಿದ್ದಾರಂತೆ, ರಬ್ಬರ್ ಬ್ಯಾಂಡ್ ಹಾಕಿ ಇಡೀ ಕಂತೆ ಸುರಿದಿರೋರೇ ಹೆಚ್ಚು. ಹಂಗೆ ನೋಡಕ್ ಹೋದ್ರೆ ಈ ಮುಖೇನಾದ್ರೂ ನಮಗೊಂದು ಒಳ್ಳೇದಾಗ್ಲಪ್ಪ ಅಂತ ಕಾಳ ಧನಿಕರು ಎಲ್ಲಿ ದುಡ್ಡು ಇಟ್ಕೊಂಡಿದ್ರು ತಂದು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ತಂದು ಹಾಕಿದ್ದಾರೆ. ದೇವರ ಹುಂಡಿಯಲ್ಲಿ ಸಿಕ್ಕಿದೆ ಕಂತೆ ಹಳೆಯ ನೋಟು. ಈ ಕ್ಷಣಕ್ಕದು ಹಳೆಯ ನೋಟೇ. ಆದರೆ ಡಿಸೆಂಬರ್ 30ರವರೆಗೆ ಸಮಯ ಇರೋದ್ರಿಂದ ಬಹುಶಃ ಹಿಂಗಾದ್ರೂ ಉಪಯೋಗ ಬರಲಿ ಅಂತ ಆಗಲೇ ತೋರಿಸಿದ್ದಾರೆ. ಬೇರೆ ದೇಶದ ವಿದೇಶಿ ಕರೆನ್ಸಿಗಳು, ಅಂದರೆ ಅಮೆರಿಕನ್ ಡಾಲರ್ ಆಗಿರಲಿ, ಸಿಂಗಪೂರ್ ಡಾಲರ್ ಆಗಿರಲಿ, ಹೀಗೆ ಬೇರೆ ವಿದೇಶಿ ಕರೆನ್ಸಿಗಳು ಕೂಡ ಅಲ್ಲಿ ಪತ್ತೆ ಆಗಿದ್ದು ಮತ್ತಷ್ಟು ಕುತೂಹಲವನ್ನು ಹೆಚ್ಚಿದೆ. ಇದು ಸಾಮಾನ್ಯವಾಗಿ ಪ್ರತಿ ಸರಿ ಆಗ್ತಿತ್ತು ರೀ ಅನ್ನೋದಾದ್ರೆ ಪರವಾಗಿಲ್ಲ, ಆದರೆ ಈ ಪರಿಯಷ್ಟು ಆಗುತ್ತಿರಲಿಲ್ಲ. ಯಾರೋ ಒಂದು 500 ರೂಪಾಯಿ ನೋಟು ಅಥವಾ 200 ರೂಪಾಯಿ ನೋಟು ಹಬ್ಬ ಅಂದ್ರೆ 10, 1000 ಅಥವಾ 500 ಹಾಕ್ತಿದ್ರು. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಎಣಿಸಿ ಹಾಕಿರೋದಲ್ಲ, ಅದು ಕಂತೆ ನೋಟುಗಳನ್ನೇ ಹಾಗೆ ತಂದು ಹಾಕಿಬಿಟ್ಟಿದ್ದಾರೆ ಹುಂಡಿಯಲ್ಲಿ ಅನ್ನೋದು. ಇದೆಲ್ಲ ಎಕ್ಸ್ಕ್ಲೂಸಿವ್ ವಿಷುವಲ್ಸ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಹೌದು, ನಾನು ಹೇಳಿದಾಗೆ ದೊಡ್ಡ ಗಣಪತಿ ದೇವಸ್ಥಾನದ ಹುಂಡಿಯಲ್ಲಿ ಬರೀ 1000 ರೂಪಾಯಿ ಅಥವಾ 500ರ ಹಳೆ ನೋಟುಗಳಷ್ಟೇ ಸಿಕ್ಕಿಲ್ಲ, 2000 ರೂಪಾಯಿಯ ಹೊಸ ನೋಟು ಬಂದಿದೆಯಂತೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಹೇಳಕ್ ಬರಲ್ಲ, ಬಿಕಾಸ್ ನಮ್ಗೊಂದು ಮೊದಲನೇ ನೋಟ್ ಸಿಕ್ಕ ತಕ್ಷಣ ದೇವರಿಗೆ ತಂದು ಹಾಕ್ತೀನಿ ಅಂತ ಯಾರೋ ಹರಿಸ್ಕೊಂಡಿರ್ಬೋದೇನೋ. ಅಟ್ ದ ಸೇಮ್ ಟೈಮ್ ಅಮೆರಿಕನ್ ಡಾಲರ್ ಮತ್ತು ಸಿಂಗಪೂರ್ ಡಾಲರ್ ಜೊತೆ ವಿದೇಶಿ ಕರೆನ್ಸಿಗಳು ಕೂಡ ಸಿಕ್ಕಿದೆ. ಈ ವಿದೇಶಿ ಹಣವನ್ನ ಮುಜರಾಯಿ ಇಲಾಖೆ ಬ್ಯಾಂಕ್ ಮೂಲಕ ಎಕ್ಸ್ಚೇಂಜ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಇದರ ಮೌಲ್ಯ ಕೂಡ ನೋಡಿದ್ರೆ ಲಕ್ಷ ದಾಟುವ ನಿರೀಕ್ಷೆ ಕೂಡ ಇದೆಯಂತೆ. ಶೋ ಮಾಡ್ಕೊಂಡು ಈ ತರ ಬರ್ತದೆ. ಹಾಗಾದ್ರೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ಶುರುವಾಗಿದೆ. ಹಣ ಎಣಿಸುವಂತಹ ಸಿಬ್ಬಂದಿಗಳು ಈ ಬಗ್ಗೆ ಏನೆಲ್ಲ ಮಾತಾಡ್ತಾರೆ, ಅವ್ರಿಗೂ ಕೂಡ ಇಷ್ಟೇ ಶಾಕ್ ಆಗಿದೆಯಾ? ಅದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಪವಿತ್ರ ಕಡತಲ್ ನಡೆಸಿರುವಂತಹ ಚಿಟ್ ಚಾಟ್ ನಿಮ್ಮ ಮುಂದೆ. ಇಲ್ಲಿ ಸುತ್ತ ಹುಂಡಿ ಎಣಿಕಾ ಕಾರ್ಯ ನಡೀತಾ ಇದೆ. ಸುಮಾರು ಇಲ್ಲಿ 5 ರಿಂದ 6 ಹುಂಡಿಗಳು ಇರುವಂತದ್ದು. ಸೊ ಈಗಾಗಲೇ ಅದರ ಮಧ್ಯೆ ನಾನು ಕೂತು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ನಿಜಕ್ಕೂ ಕೂಡ, ಯಾಕಂದ್ರೆ ನನ್ನ ಸುತ್ತ ಧನಲಕ್ಷ್ಮಿ ಇದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಹುಂಡಿ ಎಣಿಕಾ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಇನ್ನು ಇಲ್ಲಿ ಸಾಕಷ್ಟು ಹುಂಡಿ ಎಣಿಕೆ ಮಾಡುವಂತಹ ಸಿಬ್ಬಂದಿಗಳಿದ್ದಾರೆ, ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಬಾರಿ 500, 1000 ಹೇರಳವಾಗಿ ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ? ಹೇರಳ ಅಲ್ಲ, ಮಾಮೂಲಿ ಎಷ್ಟು ಬರ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಬಂದಿದೆ. ತುಂಬ ಜಾಸ್ತಿ ಅಂತ ಹೇಳ್ಬಿಟ್ಟು ಹೇಳಲಿಕ್ಕಾಗೋದಿಲ್ಲ. ಬೇರೆ ದೇವಸ್ಥಾನದಲ್ಲಿ ಇರಬಹುದು, ಈ ದೇವಸ್ಥಾನದಲ್ಲಿ ಅಷ್ಟೊಂದು ಪರ್ಸೆಂಟೇಜ್ ಜಾಸ್ತಿ ಇಲ್ಲ. ದೇವಸ್ಥಾನದ ದಾಖಲೆ ಪ್ರಕಾರ 3 ಹುಂಡಿ ಇದೆ. 3 ಹುಂಡಿನಲ್ಲಿ ಎಷ್ಟು ಕಲೆಕ್ಷನ್ ಆಗುತ್ತೆ? ರೆಗ್ಯುಲರ್ ಕಲೆಕ್ಷನ್ಗಿಂತ ಈ ಸರ್ತಿ ಒಂದು 20% ಕಲೆಕ್ಷನ್ ಜಾಸ್ತಿ ಇರಬಹುದು. ಪ್ರಧಾನಮಂತ್ರಿಯವರ ಏನು ಕಾರ್ಯವೈಖರಿಯಿಂದ ಇದರ ಬಗ್ಗೆ ಬಹಳ ಇದಾಗಿ ಜನಗಳಿಗೆ ಬಹಳ ಕಾಳಧನದಲ್ಲಿರೋರಿಗೆಲ್ಲ ಬಹಳ ಭಯ ಆಗಿ ತಂದು ಹಾಕಿದ್ದಾರೆ ಅಂತಲೂ ಒಂದು ನಾನು ಹೇಳ್ತೇನೆ. ಇನ್ನೂ ಹಾಕೋರು ಇದ್ದಾರೆ, ಇನ್ನೂ ಯಾಕೆಂದ್ರೆ ಇನ್ನೂ ಟೈಮ್ ಇದೆಯಲ್ಲ, ನವೆಂಬರ್ 30 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕಾಳಧನಿಕರನ್ನ ಮಟ್ಟ ಹಾಕ್ತಾ ಇದ್ದಾರಲ್ಲ ಅಂತ ಬಹಳ ಖುಷಿ ಆಗ್ತಾ ಇದೆ. ಆ ಮೂಲಕ ಗೌರ್ಮೆಂಟ್ಗೆ ಹೋಗಿ ಗೌರ್ಮೆಂಟಿಂದ ಈ ಜನಗಳಿಗನ ಅನುಕೂಲ ಆಗಲಿ, ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ನಮಗೆ ಬಹಳ ಸಂತೋಷ ಆಗ್ತಾ ಇದೆ.
ಈ ಕಾರ್ಯಕ್ಕೆ ನಾವು ಮೋದಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಹೊರತು ಇದು ಯಾಕೆ ಮಾಡಿದ್ರು ಅಂತ ನಮ್ಗೆ 1-2 ದಿನ ಕಷ್ಟ ಆಗ್ಬೋದು, ಚಿಲ್ಲರೆ ಇಲ್ಲ ಅಂತ. ಆದರೆ ಮಾಡಿರೋ ಕಾರ್ಯ ಮಾತ್ರ ನಮ್ಮ ಜೀವಮಾನದೊಳಗೆ ನೆನೆಸ್ಕೊಳ್ಳೋ ಅಂಥ ಕಾರ್ಯ ಮೋದಿ ಮಾಡಿದ್ದಾರೆ. ನಾವೆಲ್ಲ ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ನನಗೆ ಇಲ್ಲಿ ಕೈಗೇನೆ ಸುಮಾರು ಒಂದು 2 ಲಕ್ಷ ರೂಪಾಯಿವರೆಗೂ 3 ಲಕ್ಷ ರೂಪಾಯಿವರೆಗೂ ನನ್ನ ಕೈಗೆ ಸಿಕ್ಕಿದೆ. 500-1000 ರೂಪಾಯಿ ನೋಟ್ಗಳು ಸ್ವಲ್ಪ ಜಾಸ್ತಿ ಆಗಿದೆ ಹೊರತು ಈ ಗಣೇಶನ ದೇವಸ್ಥಾನಕ್ಕೆ ಹೇಳ್ಕೊಳ್ಳುವಂಥ ಜಾಸ್ತಿ ಏನು ವಿಪರೀತ ಏನು ಬಿದ್ದಿಲ್ಲ. 500-1000 ತುಂಬಾ ಜಾಸ್ತಿ ಬಂದಿದೆ. ಯಾವಾಗಲೂ 10, 20, 50, 100 ಜಾಸ್ತಿ ಇರೋದು. ಈಗ 500-1000 ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಓವರ್ ಆಗಿ ಏನು ಬಂದಿಲ್ಲ ಅದು ಹೇಳ್ಬೋದು. ನಾವು ಸುಮಾರು ಒಂದು 2 ವರ್ಷದಿಂದಲೂ ಇಲ್ಲಿಗೆ ಬರ್ತಾ ಇದ್ದೀವಿ. ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ. ಇದಲ್ದಿರ ತಿರುಪತಿಗೂ ಹೋಗ್ತೀವಿ. ಆ ದುಡ್ಡಿನ ಮುಂದೆ ಈ ದುಡ್ಡೇನು ಅಲ್ಲ. ಹುಂಡಿ ಎಣಿಕೆ ಕೆಲಸ ಮಾಡುವಂತಹ ಅಭಿಪ್ರಾಯ ಬಹುಶಃ ಬೇರೆ ದೇವಸ್ಥಾನ ತಿರುಪತಿಗೆ ಕಂಪೇರ್ ಮಾಡುವಂತಹ ಮಟ್ಟಿಗೆ ಇಲ್ಲ. ಆದ್ರೆ ಬೆಂಗಳೂರಿನ ಮಟ್ಟಿಗೆ ಹೋಲಿಕೆ ಮಾಡೋದಾದ್ರೆ ನಿಜಕ್ಕೂ ಇದು ಈ ರೀತಿಯ ದುಡ್ಡು ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆನೂ ನಮ್ಗೆ ಇರ್ಲಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಜನರು ಕೂಡ ಈಗಾಗಲೇ ಒಂದು ದುಡ್ಡು ಎಣಿಕಾ ಸಿಬ್ಬಂದಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಭಕ್ತಾದಿಗಳೇ ಮುಂದೆ ಬಂದು ತಾವು ಕೂಡ ದುಡ್ಡು ಎಣಿಕಾ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇಗುಲದಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅವರ ಹೆಸರು ಪವಿತ್ರ ಕಡತಲ. ಪವಿತ್ರ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ಮಧ್ಯೆ ಕೂತು ಪಬ್ಲಿಕ್ ಟಿವಿಯ ಕ್ಯಾಮ್ರಾ ಹಿಡಿದು ಅಂದ್ರೆ ಮೈಕ್ ಹಿಡಿದು ಮಾತಾಡ್ತಿರ್ಬೇಕಾದ್ರೆ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್. ಗಣೇಶನಿಗೆ ಹಲವಾರು ಹೆಸರುಗಳಿದೆ. ಬಹುಶಃ ಈ ರೀತಿ ಹಣದ ರಾಶಿಯೇ ಹರಿದು ಬಂದ ಮೇಲೆ ಇದ್ರ ಮೂಲಕ ಕೂಡ ಗಣೇಶನಿಗೆ ಇನ್ನೊಂದು ಹೆಸರು ನಾಮಕರಣ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ಸುತ್ತೆ. ಎನಿ ಎಕ್ಸೈಟಿಂಗ್ ನ್ಯೂಸ್? ಅಲ್ಲಿ ಹೋದ ಮೇಲೆ ಹೇಗೆಲ್ಲ ಜನ ರಿಯಾಕ್ಟ್ ಮಾಡ್ತಿದ್ರು? ಹರೀಶ್, ನಿಜಕ್ಕೂ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ. ಜೊತೆಗೆ ಬರುವಂತಹ ಭಕ್ತಾದಿಗಳು ಕೂಡ ಆಬ್ವಿಯಸ್ಲಿ ಅವರು ಕೂಡ ಅಂದ್ರೆ ದುಡ್ಡಿನ ರಾಶಿ ನೋಡಿ ಅವರು ಕೂಡ ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಈಗಾಗಲೇ ದುಡ್ಡು ಎಣಿಕಾ ಕಾರ್ಯ ನಡೀತಾನೆ ಇದೆ ನಿರಂತರವಾಗಿ. ಬಹುಶಃ ಇದು ಸಂಜೆ 5 ಗಂಟೆವರೆಗೆ ನಡೀತಾ ಇದೆ. ನನ್ನ ಮುಂದೆ ಧನಲಕ್ಷ್ಮಿಯ ಜೊತೆಗೆ ಧನಲಕ್ಷ್ಮಿಯರು ಕೂಡ ದುಡ್ಡು ಎಣಿಕಾ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ. ನೋಡ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ಸಾಕಷ್ಟು ಹೆಂಗಳೆಯರು ಕೂಡ ಇದ್ದಾರೆ. ಅವರು ಕೂಡ ದುಡ್ಡು ಎಣಿಕಾ ಕಾರ್ಯಕ್ರಮದಲ್ಲಿ ಇದ್ದಾರೆ. ಈ ಕಡೆ ಕೂಡ ಅಂದ್ರೆ ಸಾಕಷ್ಟು ಸಿಬ್ಬಂದಿಗಳು ಕೂಡ ಈಗಾಗಲೇ ದುಡ್ಡು ಎಣಿಕಾ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ವಿಶೇಷ ನಿಮ್ಗೆ ಗೊತ್ತೇ ಇರಬಹುದು, ಈಗಾಗಲೇ 500,000 ರೂಪಾಯಿಯ ಕಂತೆಗಳೇ ಗಣೇಶನಿಗೆ ಬಿದ್ದಿದೆ. ಬಹುಶಃ ಇದು ಕಾಳಧನಿಕರಿಗೆ ಒಂದು ವೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೆಕ್ಕಕ್ಕೆ ಸಿಗದಂತಹ ಒಂದು ಹುಂಡಿಗೆ ಹಾಕಿದಂತಹ ದುಡ್ಡಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಕಂತೆ ರಾಶಿ ಈ ಬಾರಿ ಬಿದ್ದಿರುವಂತದ್ದು. ಈಗಾಗಲೇ ಈ ಒಂದು ದೊಡ್ಡ ಗಣೇಶ ದೇಗುಲದಲ್ಲಿ ಕಡಲೆಕಾಯಿ ಪರೀಕ್ಷೆ ಕೂಡ ನಡೀತಾ ಇದೆ. ಆ ಸಂಭ್ರಮದ ಜೊತೆಗೆ ಈ ಬಾರಿ ನೋಟು ಬ್ಯಾನಿನ ಎಫೆಕ್ಟ್ ಅನ್ನ ಆದಾಯವನ್ನ ಇಮ್ಮಡಿಗೊಳಿಸಿದ ಅಂತಾನೆ ಹೇಳ್ಬೋದು. ಇನ್ನು ಮುಜರಾಯಿ ಇಲಾಖೆಯ ಒಂದು ಅಧಿಕಾರಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಈಗ ಎಷ್ಟಾಗಿದೆ ದುಡ್ಡು? ಆಮೇಲೆ ಈಗ 500,000 ಮುಖಬೆಲೆಯ ಹಳೆಯ ನೋಟುಗಳು ತುಂಬಾ ಬಂದಿದೆ. ಸೊ ಅದನ್ನ ಯಾವ ರೀತಿ ನಿಮ್ ಪ್ರೊಸೀಜರ್ ಇರುತ್ತೆ? ಏನ್ ಮಾಡ್ತೀರಾ? ಅದನ್ನ ಬ್ಯಾಂಕಿಗೆ ಹೋಗಿ ಯಾವ ರೀತಿ ಡೆಪಾಸಿಟ್ ಮಾಡ್ತೀವಿ? ಏನು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ ಮೇಡಮ್. ಟೆಂಪಲ್ ಅಕೌಂಟು ಒಂದಿರುತ್ತೆ, ದೇವಸ್ಥಾನದ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿರ್ತೀವಿ. ಆ ಅಕೌಂಟಿಗೆ ನಾವು ಜಮೆ ಮಾಡ್ತೀವಿ. ಈಗ ನಿರೀಕ್ಷೆಗೂ ಮೀರಿ ಇಲ್ಲಿ ಬಂದಿರೋದ್ರಿಂದ 500,000 ನೋಟುಗಳನ್ನ, ಸೊ ಅದಕ್ಕೇನಾದ್ರೂ ಲೆಕ್ಕ ಕೊಡ್ಬೇಕಾ? ಈಗಾಗಲೇ ಅಲ್ಲಂದ್ರೆ ಏನಾದ್ರು CCTV ಫುಟೇಜ್ಗಳನ್ನ ಏನಾದ್ರು ಒದಗಿಸಬೇಕಾಗತ್ತೆ. ಯಾಕಂದ್ರೆ ಯಾರು ಹಾಕಿರುವಂತಹ ದುಡ್ಡು, ಸೊ ಅಂದ್ರೆ ಟೋಟಲ್ ಆಗಿ ಕಾಳಧನಿಕರ ಲೆಕ್ಕ ದೇವಸ್ಥಾನದ ಹುಂಡಿಗೆ ಹಾಕಿದ್ರೆ ಸಿಗೋದೇ ಇಲ್ವಾ ಏನು ಅಂತ? ಸಿಗೋದಂದ್ರೆ ಯಾರಿಗೂ ಪಬ್ಲಿಕ್ಸಿಗೆ ಸಿಗಲ್ಲ ಮೇಡಮ್. ಇದು ಟೆಂಪಲ್ ಅಕೌಂಟಿಗೆ ಹೋಗುತ್ತೆ. ಟೆಂಪಲ್ ಅಕೌಂಟಿಗೆ ಹೋದ್ರೆ ಅದು ಹೊರಗಡೆ ಬರಲ್ಲ. ಅದೇನಿದ್ರು ಟೆಂಪಲ್ ಯೂಸ್ಗೆ ಆಗುತ್ತೆ ಅಷ್ಟೇ. ಸಿಬ್ಬಂದಿ ವೆಚ್ಚ ಮತ್ತೆ ದೇವಸ್ಥಾನದ ಅಭಿವೃದ್ಧಿ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ತೀವಿ. ವಿತೌಟ್ ನಾವೇನಕ್ಕೂ ಅದನ್ನು ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಅದು ಟೆಂಪಲ್ ಅಕೌಂಟಲ್ಲೇ ಇರುತ್ತೆ ಅಮೌಂಟ್ ಅಷ್ಟೇ. ಸೊ ಈಗಾಗಲೇ ಅಂದ್ರೆ ಎಲ್ಲ ಎಣಿಕಾ ಕಾರ್ಯ ಏನಾದ್ರು 100,000 ಎಷ್ಟು ನೋಟ್ಗಳು ಬಂದಿವೆ ಅಂತ ಏನಾದ್ರು ಸದ್ಯ ಮೇಡಮ್? ಈಗ ಸದ್ಯಕ್ಕೆ ಒಂದು 8 lakhs ಥೌಸಂಡ್ಸ್ ಬಂದಿದೆ. 500 ಅದು ಒಂದು 6-7 lakhs ವರೆಗೂ ಇದೆ. ಇನ್ನು ಈವ್ನಿಂಗ್ವರೆಗೂ ಆಗುತ್ತೆ ಮೇಡಮ್. 5:30, 6 ಆದರೂ ಆಗ್ಬೋದು. ಯಾವ ರೌಂಡ್ ಫಿಗರ್ ಅಂದರೆ ಈವ್ನಿಂಗೇ ಸಿಗೋದು. ಬ್ಯಾಂಕಿಗೆ ಜಮಾ ಮಾಡ್ಬೋದು, ಇವತ್ತೇ ಜಮಾ ಮಾಡ್ತೀವಿ, ಸಾಯಂಕಾಲ ಸಿಗುತ್ತೆ ನಮಗೆ ಅಷ್ಟೇ. ಅದು 10s 100s ಅದೆಲ್ಲ ಇರುತ್ತಲ್ಲ, ಅದ್ರ ಮಧ್ಯದಲ್ಲೆಲ್ಲ ಸೇರ್ಕೊಂಡಿರುತ್ತೆ. ನಾವು ಕರೆಕ್ಟಾಗಿ ಪಿಕ್ಚರ್ ಹೇಳೋಕ್ಕಾಗಲ್ಲ. ಈವ್ನಿಂಗ್ ಆದರೆ ಕರೆಕ್ಟಾಗಿ ಪಿಕ್ಚರ್ ಗೊತ್ತಾಗುತ್ತೆ. ಎಷ್ಟು ಅಮೌಂಟ್ ಲಾಸ್ಟ್ ಓಪನ್ ಮಾಡಿರ್ತೀವಲ್ವ, ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ನೋದು ಲಾಸ್ಟಲ್ಲಿ ಫೈನಲಲ್ಲಿ ಗೊತ್ತಾಗುತ್ತೆ. ಈಗ ಎಷ್ಟು ಏರಿಕೆ ಆಗಿರುವಂತದ್ದು? 500,000 ನೋಟುಗಳು ಕಳೆದ ವರ್ಷ ಅಂದ್ರೆ ಕಳೆದ ಬಾರಿ ನೀವು ಹುಂಡಿ ಎಣಿಕಾ ಕಾರ್ಯ ಮಾಡುವಾಗ ಎಷ್ಟು ಬರ್ತಾ ಇತ್ತು? ಈ ಬಾರಿ ಎಷ್ಟು ಬಂದಿರುವುದು? ಈ ಬಾರಿ ಡಬಲ್ ಬಂದಿದೆ ಅನ್ಸುತ್ತೆ ಮೇಡಮ್. ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಡಬಲ್ ಆಗಿದೆ. 1000s 500s. ಇದು ಮುಜರಾಯಿ ಅಧಿಕಾರಿಯವರ ಮಾತು. ಇನ್ನು ಧನಲಕ್ಷ್ಮಿಯರಿದ್ದಾರೆ, ಹರೀಶ್, ಅವ್ರನ್ನ ಕೂಡ ಮಾತಾಡ್ಸೋಣ. ಮೇಡಮ್, ತುಂಬಾ ಎಕ್ಸೈಟ್ ಆಗಿದ್ದೀರಾ? ವಿದೇಶಿ ಕರೆನ್ಸಿ ಬಗ್ಗೆ ಕೇಳಬೇಕು ಅನ್ಸುತ್ತೆ ಪವಿತ್ರ. ಎವ್ರಿ ಇಯರ್ಗಿಂತ ಈ ವರ್ಷ ಜಾಸ್ತಿನೇ ಬಂದಿದೆ. 500,000
ಮತ್ತೆ ನೋಟ್ ಕ್ಲಿಯರೆನ್ಸ್ ಇದೆಯಲ್ಲ ಅದರಿಂದ ಭಕ್ತಾದಿಗಳೆಲ್ಲ 500,000 ಹಾಕಿದ್ದಾರೆ. ಇನ್ನೂ ಈವ್ನಿಂಗ್ ಒಳಗಡೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಈಗ ಇನ್ನೂ ಮಾಡ್ತಾ ಇದೀವಿ, ಈವ್ನಿಂಗ್ ಗೊತ್ತಾಗುತ್ತೆ ಫೈನಲ್. ಓಕೆ ಮೇಡಮ್, ಈಗ ದುಡ್ಡು ಎಣಿಕೆ ಮಾಡ್ತಾ ಇದ್ರ ಫಾರಿನ್ ಕರೆನ್ಸಿ 1000 ಜೊತೆಗೆ 500 ಜೊತೆಗೆ ಫಾರಿನ್ ಕರೆನ್ಸಿನೂ ಕೂಡ ಬಂದಿದೆ. ಸೊ ಸಿಗ್ತಾ ನಿಮಗೆ? ಸಿಕ್ಕಿಲ್ಲ ಒಂದು, ಬಟ್ 50 ಚೇಂಜಸ್ ಮಾತ್ರ ಇದೆ ಅಷ್ಟೇ. ಏನನ್ಸುತ್ತೆ 500,000 ನೋಟುಗಳ ನೋಡಿದಾಗ ಕಂತೆಗಳೇ ಬಿದ್ದಿವೆ ಈ ಬಾರಿ? ಬಟ್ ಜನತೆಗೆ ತೊಂದರೆ ಅನಿಸುತ್ತೆ. ಅದು ಬ್ಲ್ಯಾಕ್ ಮನಿಗಾಗಿ ಮಾಡ್ತಾ ಇರೋದು, ಅದು ಒಳ್ಳೆ ಕೆಲಸನೇ. ಬಟ್ ಜನಕ್ಕೆ ಕಷ್ಟ ಆಗ್ತಾ ಇದೆ. 500 ಹೊರಗಡೆ ಎಲ್ಲಿ ಹೋದ್ರು ಕೂಡ ಸಿಗ್ತಾ ಇಲ್ಲ ಚೇಂಜಸ್. ಇಲ್ಲೇ ಸಿಗ್ತಾ ಇದೆಯಲ್ಲ 500,000 ನೋಟುಗಳು? ಇಲ್ಲಿ ಸಿಗ್ತಾ ಇದೆ, ಕೊಡ್ತಿದ್ದಾರೆ ಅಂತ ತಿಳ್ಕೊಬೇಕಾಗಿದೆ. ಓಕೆ ಮೇಡಮ್, ನೀವೇನ್ ಹೇಳ್ತೀರಾ? ಎಷ್ಟು ಸಿಕ್ತು ನಿಮ್ಗೆ 500, 1,000 ನೋಟುಗಳು? ಅಲ್ಲಿ 2-3 ಅಷ್ಟೇ, 10 ಅಷ್ಟೇ ಕೌಂಟ್ ಮಾಡ್ತಾ. ಓಕೆ ಹರೀಶ್, ಒಟ್ಟಾರೆಯಾಗಿ ಸಂಜೆವರೆಗೆ ನಡೆಯುತ್ತೆ, ಓವರ್ ಆಲ್ ಎಷ್ಟು ಚಿತ್ರಣ ಅನ್ನುವಂಥದ್ದು, ಎಷ್ಟು ದುಡ್ಡು ಸಿಕ್ಕಿದೆ ಅಂತ. ಇನ್ನೊಂದ್ ಕಡೆ ನೀವು ಫಾರಿನ್ ಕರೆನ್ಸಿ ಬಗ್ಗೆ ಕೇಳಿದ್ರ, ಈ ಅಂದ್ರೆ ಪ್ರತಿ ಬಾರಿಯೂ ಕೂಡ ಹುಂಡಿ ತೆರೆದಾಗ ಸಿಗುತ್ತೆ ಅಂತೆ. ಯಾಕಂದ್ರೆ ಇಲ್ಲಿ ವಿದೇಶಿ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಆದ್ರೆ ಈ ಬಾರಿ ವಿಶೇಷವಾಗಿ ವಿದೇಶಿ ಡಾಲರ್ಸ್ ಆ ಒಂದು ಪ್ರಮಾಣ ಹೆಚ್ಚಿಗೆ ಆಗಿದೆ. ಜೊತೆಗೆ ನಾಣ್ಯಗಳನ್ನ ಕೂಡ ಹಾಕಿದ್ದಾರೆ ಅಲ್ಲಿದು. ಸೊ ಇವರು ಇಲ್ಲಿನ ಅಧಿಕಾರಿಗಳು ಹೇಳೋ ಪ್ರಕಾರ ಅದನ್ನ ನಾವು ಇಂಡಿಯನ್ ಕರೆನ್ಸಿ ಎಷ್ಟಿರುತ್ತೋ ಅದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಅದನ್ನ ನಾವು ಪಡ್ಕೊಳ್ತೀವಿ. ಅದೇ ಈ ಬಾರಿ ಕೊಂಚ ಅದರ ಮಟ್ಟಿಗೆ ಏರಿಕೆಯಾಗಿದೆ. ನಿರೀಕ್ಷೆಗೂ ಮೀರಿ ಒಂದ್ ಕಡೆ ಆದಾಯ ಹರಿದು ಬಂದಿದೆ, ಇನ್ನೊಂದು ಕಡೆ ವಿದೇಶಿ ಹಣದ ಮೊತ್ತವೂ ಕೂಡ ಏರಿಕೆಯಾಗಿದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೊ ಮಚ್ ಪವಿತ್ರ ಕಡ್ತಲ, ನಿಮ್ಮ ಎಲ್ಲ ಮಾಹಿತಿಗಾಗಿ. ಇನ್ನೇನು ಅಫ್ಕೋರ್ಸ್ ಅಲ್ಲೂ ಕೂಡ ಲೆಕ್ಕ ಪರೀಕ್ಷೆ ಕೂಡ ಶುರುವಾಗುತ್ತೆ, ಆವಾಗ ಇನ್ನೂ ಕೂಡ ಈ ರೀತಿಯ ನೋಟುಗಳನ್ನು ನೋಡೋಕೆ ಸಾಧ್ಯ ಆಗುತ್ತೆ ಹುಂಡಿಯಲ್ಲಿ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಇವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಬಸವನಗುಡಿಯ ದೇವಸ್ಥಾನ, ಅದು ದೊಡ್ಡ ಗಣಪತಿ ಅಂತಾನೆ ಫೇಮಸ್ಸು. ಇವತ್ತು ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ಲಕ್ಷ ಲಕ್ಷ ಕಂತುಗಳಲ್ಲಿ ಕಟ್ಟುಗಳಲ್ಲಿ ಆ ನೋಟುಗಳನ್ನು ನೋಡ್ತಿದ್ದೀರಿ. ಇದು ಹಳೆಯ ಅಂದರೆ ಬ್ಯಾನ್ ಆಗಿರುವಂತಹ 500 ಮತ್ತು 1,000 ರೂಪಾಯಿಗಳ ನೋಟುಗಳಿದು. ಸರ್, ಇದು ಬಾಂಡಿ ಸರ್ ಇಲ್ಲ, ಕುಡಿಯೋ ನೀರು. ಐನೂರು ಹಾಗೂ 1,000 ರೂಪಾಯಿ ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ಎಟಿಎಂ ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನು ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ 1,000 ರೂಪಾಯಿ ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.